ಹೇ ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ಯಾರ್ಯಾರೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಅಂಡ್ ಈ ಜರ್ನಿ ಹೇಗಿರುತ್ತೆ ಅಂತ ಹೇಳಿ ನಿಮ್ಗೂ ಕೂಡ ತೋರಿಸ್ತೀನಿ. ಯಾವ ತರ ಫನ್ ಇರುತ್ತೆ, ಎಲ್ಲೆಲ್ಲಿ ನಾವು ಸ್ಟಾಪ್ ಮಾಡ್ತೀವಿ, ಅಂಡ್ ದರ್ಶನ ಹೇಗಾಗುತ್ತೆ. ಒಳಗಡೆ ಅಂತೂ ಎಂಟ್ರಿ ಇರೋದಿಲ್ಲ ಮೊಬೈಲ್. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಸೇ ಹಾಯ್. ಹಾಯ್, ಇವರು ನಮ್ಮ ಯೂಟ್ಯೂಬರ್ಗೆ ಹೊಸ ಕಪಲ್ಸ್. ಓಕೆ, ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಜರ್ನಿ ಅಂದ್ಬಿಟ್ಟು. ಬಾಯ್ ಬಾಯ್. ಸೊ ನಾವಿವಾಗ ನಮ್ ಜರ್ನಿ ಸ್ಟಾರ್ಟ್ ಆಗಿ ಒಂದು 10 ಮಿನಿಟ್ಸ್ ಆಗಿದೆ. ಸೊ ಇವಾಗ ನಾವು ಊಟಕ್ಕಂತ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿ ಪಾರ್ಕಿಂಗ್, ಅಲ್ಲಿ ಹೋಟೆಲ್ ಹತ್ರ ಪಾರ್ಕಿಂಗ್ ಇರಲಿಲ್ಲ, ಹಾಗಾಗಿ ಸೈಡಲ್ಲಿ ಹಾಕ್ಕೊಂಡು ಎಲ್ಲರೂ ಇಳಿತಾ ಇದ್ದೀವಿ. ಪಾರ್ಕಿಂಗ್ ಬೇರೆ ಕಡೆ ಇತ್ತು ಸ್ಪೇಸ್. ಸೊ ಇವಾಗ ಊಟಕ್ಕೆ ಹೋಗೋಣ ಬನ್ನಿ. ಆಡ್ರು ಇವ್ರು ಡ್ಯಾನ್ಸ್ ನೋಡಿ ಹೇಗೆ ಆಡ್ತಿದ್ದಾರೆ. ಇದು ನೋಡಿ ನ್ಯಾಚುರಲಿಟಿ ಮೈಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ಒರಿಜಿನಲ್ ಥರ ಕಾಣಿಸ್ತಾ ಇದೆ ಇದು. ಸೂಪರ್. ಯಮ್ಮಿ ಯಮ್ಮಿ ಇಡ್ಲಿ. ಇವಾಗ ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು 1 ಕಪ್ ಕಾಫಿ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಕಾರಲ್ಲಿ ಮುಂದೆ ಹಾಕಿದ್ದಾರೆ, ಸೊ ನಡ್ಕೊಂಡು ಹೋಗ್ತಾ ಇದೀವಿ. ಊಟ ಆಗಿತ್ತು, ಸೂಪರ್ ಆಗಿತ್ತು. ಊಟ ಚೆನ್ನಾಗಿತ್ತು. ಕಾಫಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿತ್ತು. ಎಲ್ಲಾದ್ರೂ ಹೊರಗಡೆ ಕಾಫಿ ಕುಡಿಬೇಕಂದ್ರೆ ಯೋಚನೆ ಮಾಡ್ತೀವಿ, ಬಟ್ ಇಲ್ಲಿ ಕುಡ್ದಿದ್ದು ತುಂಬಾ ಫೀಲ್ ಚೆನ್ನಾಗಿತ್ತು. ಕಾಫಿದು ಸ್ಟ್ರಾಂಗ್ ಆಗಿತ್ತು. ಒಂಥರ ಏನೋ ಇನ್ನು ಬಯಲ್ ಫ್ಲೇವರ್ ಆಗಿದೆ, ಚೆನ್ನಾಗಿತ್ತು ಕಾಫಿ. ಇವ್ರು ಟೀ ಕುಡಿದ್ರು, ನಾವು ಕಾಫಿ ಕುಡಿದ್ವಿ. ಟೀನು ಸೂಪರ್ ಆಗಿತ್ತು. ಹೌದಾ? ಸರಿ, ಕಾರ್ ಹತ್ರ ಹೋಗೋಣ ಬನ್ನಿ. ನಮ್ಮ ಕಡೆ ಹಲಸಿನಣ್ಣೆಲ್ಲ ಅಂತೀವಿ. ಇಲ್ಲಿ ನೋಡಿ ಗಾಯ್ಸ್, ಎಷ್ಟೊಂದು ಹಲಸಿನಣ್ಣು ಬಿಟ್ಟಿದ್ದಾವೆ ಇಲ್ಲಿ. ಪಾರ್ಕಿಂಗ್ ಅಂತ ಸ್ಪೇಸ್ ಕೊಟ್ಟು ನಾವು ಮಾವಿನಕಾಯಿ ಕಿತ್ಕೊಳ್ತಾ ಇದ್ದೀವಿ. ಹಲಸಿನಣ್ಣು ಕೇಳಿದ್ವಿ, ಹಣ್ಣಾಗಿಲ್ಲ ಅಂತ ಹೇಳ್ಬಿಟ್ಟು. ಇದ್ದಿದ್ದು ನೋಡಿ ಏನೋ ಮಾವಿನಕಾಯಿ ಕಿತ್ಕೊಂಡು ಹೋಗ್ತಾ ತಿನ್ಕೊಂಡು ಎಂಜಾಯ್ ಮಾಡೋಣ ಬನ್ನಿ. ಸ್ಟಾಪ್ ಆಗೋಯ್ತು. ಆಡೋ ಗಿಡ್ಡ ಮಳೆ ಬಂದಾಗಿಲ್ಲೇ ಗಿಡ್ಡು ಸೊ ಗೈಸ್, ನಾವಿವಾಗ ಫೈನಲಿ ರೀಚ್ ಆಗಿದ್ದೀವಿ. ಟೈಮ್ ಬಂದು 3:53 ಆಗಿದೆ. 4 o'clock ಮ್ಯಾಕ್ಸಿಮಮ್ 4 ಆಗಿದೆ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟಾಗ 8:30 ಆಗಿತ್ತು. ಇವಾಗ 4 o'clock ಆಗಿದೆ. 4 o'clockಗೆ ರೀಚ್ ಆಗಿದ್ದೀವಿ. ಇವಾಗ ರೂಮ್ ಮಾಡಿ ರೆಸ್ಟ್ ಮಾಡಿ ಮಾರ್ನಿಂಗ್ ಎದ್ದು ದರ್ಶನ ಮಾಡೋಣ. ಸೊ ಬನ್ನಿ ನೋಡೋಣ. ಸೊ ಗೈಸ್, ನಾವು ರೆಡಿ ಆಗಿದ್ದಾಯಿತು. ಫ್ರೆಶ್ ಅಪ್ ಆಗಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಿತಿನ್ ಅವರು ಉಳ್ ಸೇವೆ ಮಾಡಬೇಕಂತೆ. ಸೊ ಹಾಗಾಗಿ ನಾವು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಆ್ಯಕ್ಚುಲಿ ಟೈಮ್ ಬಂದು ಇವಾಗ ಇಲ್ಲೆಲ್ಲೋ ಗಡಿಯಾರ ಇಲ್ಲ. ಟೈಮ್ ಬಂದು 5:30 ಆಗಿದೆ. ಸೊ ನಾವು ಇವಾಗ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ ನೋಡೋಣ. ಹೇಗೆ ನಿತಿನ್ ಅವರು ಏನೋ ಉರುಳು ಸೇವೆ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ಅಲ್ಲಿ 5:30ಗೆ ಟೆಂಪಲ್ ಓಪನ್ ಇರುತ್ತೆ ಅಂತ ಹೇಳಿದರು. ಸೊ ಅಲ್ಲಿ 5:30 ಓಪನ್ ಇರಲಿಲ್ಲ, 6 o'clock ಓಪನ್ ಇದ್ದಿದ್ದು. ಸೊ ಮಾರ್ನಿಂಗ್ ವೇವ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಅದಾದಮೇಲೆ 5:45ಗೆ ಡಿಸ್ಪ್ಲೇ ಆನ್ ಆಯಿತು. ಸೊ ಸ್ಕ್ರೀನಲ್ಲಿ ಏನು ಬೃಂದಾವನನ ಹೇಗೆ ರೆಡಿ ಮಾಡ್ತಾಯಿದ್ರು ಅಂತ ಹೇಳಿ ಒಂದು ವೀವ್ ಕಾಣ್ತಾ ಇತ್ತು. ಸೊ ಆ ವೀವ್ನ ನಾನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಆ್ಯಕ್ಚುಲಿ ಬಂದು ಮಾರ್ನಿಂಗ್ ಇದು 3 times ಇದ್ರೂ ಕೂಡ ಒಂದೊಂದು ಥರದ ಒಂದು ಅಲಂಕಾರನ ಮಾಡ್ತಾರೆ. ಸೊ ಮಾರ್ನಿಂಗ್ ಇದ್ದಿದ್ದು ಬೃಂದಾವನ. ಸೊ ನಾವು ಅದನ್ನು ನೋಡ್ಕೊಂಡು 6 o'clockಗೆ ದೇವಸ್ಥಾನದ್ದು ಡೋರ್ ಓಪನ್ ಆಯಿತು. ಸೊ ಒಳಗಡೆ ಹೋಗೋಷ್ಟರಲ್ಲಿ ಹೋಗಿ ತಕ್ಷಣವೇ ನಾವು ಆಲ್ರೆಡಿ ಸ್ನಾನ ಮಾಡಿದ್ರು ನಿತಿನ್ ಅವರು. ಉರುಳು ಸೇವೆ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡ್ರು. ಉರುಳು ಸೇವೆ ಮಾಡಿ ಸೀದಾ ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ರಾಯರ ದರ್ಶನ ಮಾಡಿ ಹೊರಗಡೆ ಬಂದು ರೂಮ್ ಹತ್ರ ಹೋದ್ವಿ. ಮತ್ತೆ ಹೋಗಿ ಮಲ್ಕೊಂಡಿದ್ದು ಮತ್ತು ಒಂದು 2 hours ಬಿಟ್ಟು ನಾವು ಮತ್ತೆ ಟೆಂಪಲ್ಗೆ ಹೋಗಿ ಎಲ್ಲರೂ ಜೊತೆಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಟೆಂಪಲಲ್ಲಿ ಮತ್ತೆ ದರ್ಶನ ಮಾಡಿಕೊಂಡು ಬಂದ್ವಿ ಆಚೆಗೆ.
ಅಲ್ಲಿಂದ ಆಚೆ ಬರ್ತಿದ್ದಂಗೆ ಅಲ್ಲಿ ಪ್ರಸಾದ ಸೇವೆ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಸೊ ತುಂಬಾ ಖುಷಿಯಾಯಿತು ನಮಗೆ. ರಾಯರಿಗೊಂದು ಸೇವೆ ಮಾಡೋವಂಥ ಒಂದು ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಸೊ ಅದು ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ತುಂಬಾ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಪ್ರಸಾದ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ವಿ. ಸೊ ಈಶಾನ್ ನಾನು ಹಾಕ್ತೀನಿ ಅಂತ ಹೇಳ್ತಾ ಇದ್ದ, ಬಟ್ ನಾನು ಹಾಕಿ ಕೊಡ್ತಾಯಿದ್ದ, ಅವನು ಎತ್ತಿಡ್ತಾ ಇದ್ದ. ಆ್ಯಂಡ್ ಪ್ರಸಾದ ಇಲ್ಲೇ ತಯಾರು ಕೂಡ ಮಾಡ್ತಾರೆ. ಸೊ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆ ಪ್ರಸಾದನ ತಯಾರು ಮಾಡ್ತಾರೆ. ಆ್ಯಂಡ್ ಅಲ್ಲಿಂದ ಹೊರಗಡೆ ಬಂದು ಊಟಕ್ಕಂತ ಹೋದ್ವಿ. ಅನ್ನದಾಸೋಹ ನಡೀತಾ ಇತ್ತು. ಸೊ ಊಟಕ್ಕಂತ ಹೋದ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತು ಅಲ್ಲೂ ಕೂಡ ನಾವು ಸೇವೆ ಮಾಡಿದ್ವಿ. ಏನೋ ಬಡಿಸೋದು, ತಟ್ಟೆ ಕೊಡೋದು ಎಲ್ಲ ಮಕ್ಕಳು ಕೂಡ ಸೇರಿ ಮಾಡ್ತಾಯಿದ್ರು. ಸೊ ನೋಡಿ ಹೇಗೆ ಸೇವೆ ಮಾಡ್ತಾಯಿದ್ರು. ಸೊ ಗೈಸ್ ನೋಡಿದ್ರಿ ಅಲ್ವಾ ಇಲ್ಲಿವರೆಗೂ ದರ್ಶನ ಹೇಗಾಯಿತು ಅಂದ್ಬಿಟ್ಟು. ಸೊ 2 ಸಲ ದರ್ಶನ ಮಾಡಿದ್ದೀವಿ. ಆ್ಯಂಡ್ ಪ್ರಸಾದ ಕೂಡ ಸೇವೆ ಕೂಡ ಮಾಡ್ಕೊಂಡು ಬಂದ್ವಿ ನಾವು ರಾಯರ್ದು. ಆ್ಯಂಡ್ ಪ್ರಸಾದ ಕೂಡ ನಾವು ಪ್ಯಾಕಿಂಗ್ ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಏನೋ ಮೂಮೆಂಟ್ಸ್ ಇರುತ್ತೆ, ನಾವು ಇದನ್ನು ಎಂಜಾಯ್ ಮಾಡ್ತೀವಿ ಅಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ವಿ. ಎಲ್ಲದಕ್ಕೂ ಕಾರಣ ನಮ್ಮ ವಿಠಲ್ ಸರ್ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಚೆನ್ನಾಗಿರಲಿ ದೇವರು ಎಲ್ಲರಿಗೂ ರಾಯರು ಅನುಗ್ರಹ ಕೊಡಲಿ. ಥ್ಯಾಂಕ್ ಯು. ಸೊ ಇವಾಗ ನಾವು ಮತ್ತೆ 2 ಅವರ್ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಡ್ವಿ. 2 ಅವರ್ ಹೋಗಿ 3 ಅವರ್ ಆಯಿತು. ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿರೋದಂದ್ರೆ ಮಜಂಗಿ. ಹೇಳಿ ಸರ್, ಎಲ್ಲಿಗೆ ಹೊರಟಿರೋದು? ಆಂಜನೇಯ ದೇವಸ್ಥಾನ ಸಿಗುತ್ತೆ. ಫಸ್ಟ್ ಆಂಜನೇಯ ಆದಮೇಲೆ ಬಿಚ್ಚಲಮ್ಮ. ಅಲ್ಲಿ ಏನಿದೆ ಇವಾಗ ಹೇಳಿ. ಅವಾಗಲಿಂದ ಅದೇ ಇದ್ದಿದೆ ಅಂತಿದ್ರಲ್ಲ, ಇವಾಗ ಹೇಳಿ. ಆಂಜನೇಯ ಆದ್ಮೇಲೆ ರಾಯರ ಮನೆ. ಆಂಜನೇಯ ಆದ್ಮೇಲೆ ಬಿಚ್ಚಲಮ್ಮ ಅಂತ. ಓಕೆ. ಅಲ್ಲಿ ರಾಘವೇಂದ್ರ ತಪಸ್ಸಕ್ಕೆ ಕೂತ್ಕೊಂಡಿದ್ದ ಜಾಗ ಅದು. ಹಂಗೆ ನೆಕ್ಸ್ಟ್ ಪಂಚಮುಖಿನ ನೋಡ್ಕೊಂಡ್ಬರ್ತೀವಿ. ಜಾಗ ಅದು ನೆಕ್ಸ್ಟ್ ಪಂಚಮುಖಿನ ನೋಡ್ಕೊಂಡು ಇವತ್ತು ಮಂಗಳವಾರ ಅಲ್ಲ, ಸೊ ಬಜರಂಗಿ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ಒಂದು ಒಳ್ಳೆ ಇನ್ನೊಂದು 2 ಡೇಸ್ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವತ್ತಿನ ದಿನ ದರ್ಶನ ಮಾಡೋದು. ಯಾಕಂದರೆ ನಮ್ಮ ಆ್ಯನಿವರ್ಸರಿ ಇತ್ತು. ಸೊ ಆದರೂ ಖುಷಿ ಇದೆ ಇವತ್ತು ದರ್ಶನ ಮಾಡಿರೋದು. ಕರ್ನಾಟಕನಾ? ಇದು ಕರ್ನಾಟಕ ಬ್ರಿಡ್ಜ್. ಅಷ್ಟೇ ಚರಣ ಅಷ್ಟೇ. ಅದು ನೀರೆಲ್ಲ ಕಮ್ಮಿ ಆಗ್ಬಿಟ್ಟಿದ್ದಲ್ಲ ಸಾ? ಫುಲ್ ಕಮ್ಮಿ ಆಗಿದೆ ನೀರು. ಚಂದನ ಪಂಚಾಯಸಿಗೆ ಇಲ್ಲ ಇನ್ನು ಇದು ಬಂದು ರಾಯರ ಮನೆ ಅಂತ ಕರೀತಾರೆ, ಅಪ್ಪಣ್ಣಾಚಾರ್ಯರ ಮನೆ ಅಂದ್ಬಿಟ್ಟು. ಈ ಪೂಜ್ಯಾಯ ರಾಘವೇಂದ್ರಾಯ ಅಂತ ಏನು ಶ್ಲೋಕ ಇದೆ, ಇದನ್ನು ಬರೆದಿರೋರು ಬಂದು ಅಪ್ಪಣ್ಣಾಚಾರ್ಯರು. ಇನ್ನು ಈ ಜಾಗ ಬಂದು ರಾಯರು ಜಪ ಕೂತ್ಕೊಳ್ತಾ ಇದ್ದಂತಹ ಜಾಗ. ಇದು ಒಳಗಡೆ ಬಂದು ಮೂಲ ಸ್ಥಾನ. ಇದು ಇದರಲ್ಲಿ ಒಳಗಡೆ ಎಂಟ್ರಿ ಆದಮೇಲೆ ಫೋಟೋ ಆ್ಯಂಡ್ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ನಾನು ಗ್ಯಾಪಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲೇನು ಫೋಟೋಸ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸ್ಟೋರಿ ಇರೋದು ಆ್ಯಕ್ಚುಲಿ. ಗಾಯ್ಸ್, ನೀವು ಇವಾಗ ನೋಡ್ತಾ ಇರೋದು ಬಂದು ಬಟಾಣಿ. ಸೊ ಇದು ನೋಡಿದ್ರೆ ಏನ್ ನೆನಪಾಗುತ್ತೆ ಅಂತ ಅಂದ್ರೆ, ಫಸ್ಟ್ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನೋಡಿದ್ರು. ನಾನು ಇದನ್ನ ತಿಂದು ಇಲ್ಲ ಇವಾಗಂತ ರೀಸೆಂಟ್ ಆಗಿ. ಆವಾಗ ಏನಾದ್ರು ಪ್ಲಾಸ್ಟಿಕ್ ಐಟಮ್ಸ್ ಮತ್ತೆ ಇದು ವೇಸ್ಟ್ ಪೇಪರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲಾನು ಕೊಟ್ರೆ ಇದನ್ನ ಕೊಡ್ತಾ ಇದ್ರು. ಎಷ್ಟು ಕೊಟ್ಟಿದ್ದು ಇವಾಗ ಇದಕ್ಕೆ? ಈಗ 10 ರೂಪಾಯಿ ಕೊಡ್ರಿ. ಎಷ್ಟು ಅಂದ್ರೆ ಎಷ್ಟು ಗ್ರಾಮ್? ಏನ 20 ಗ್ರಾಮ್ ಏನೋ. ಚೆನ್ನಾಗಿದೆ ಟೇಸ್ಟ್. ಅವಾಗ ಟೇಸ್ಟ್ ಮಾಡಿದ್ದು ಬಿಟ್ರೆ ಇವಾಗ ಟೇಸ್ಟ್ ಮಾಡ್ತಾ ಇರೋದು. ಇದನ್ನ ಚಾಯ್ಸ್ ಮಾಡಿರೋದು ಬಂದು ನಿತಿನ್ ಕುಮಾರ್ ಅವರು, ನಮ್ಮ ಯಜಮಾನ್ರು. ನಿತಿನ್ ಕುಮಾರ್ ಯಾರು? ನಮ್ಮ ಬಾಬಾ ವಿಠಲ್ ಬಾಬಾ ಗುರುಗಳು. ಒಂದು ಬಿಚ್ಚಾಲಿ ಟೆಂಪಲ್ ಬಂದಿರೋದು ನಾವು. ನೆಕ್ಸ್ಟು ಅಲ್ಲಿಂದ ರಾಯರ್ ಮೂಲಸ್ಥಾನ ನೋಡ್ಕೊಂಬಂದ್ವಿ. ಇವಾಗ ಬಂದಿರೋದು ಬಿಚ್ಚಾಲಿ ಟೆಂಪಲಿಗೆ. ಸೊ ಇಲ್ಲೇನೋ ಹಿಸ್ಟ್ರಿ ಹೇಳ್ತಾರಂತೆ, ಸೊ ನೋಡೋಣ ಬನ್ನಿ. 48 ಹೋಮ ಆಗತ್ತಲ್ಲ ಮನೆ ಹೊರಗಡೆ. ಆಫೀಸ್, ದುಡ್ಡು, ಮದುವೆ, ನಾಗದೋಷ, ಸಂತಾನ,
ಇವತ್ತಿಗೂ ಕೂಡ ಅಪ್ಪಣ್ಣಾಚಾರ್ಯರು ಹಾಗೆ ರಾಯರು ಇಬ್ಬರು ಕೂಡ ಬೆಳಗಿನ ಜಾವ 4:15 ಸಮಯದಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿ ಜಪ ಮಾಡೋ ಅಂಥ ಒಂದು ಏನೋ ಪ್ರತೀತಿ ಇದೆ ಅಂತ ಹೇಳ್ತಾಯಿದ್ರು. ಈ ಗುಡಿಯನ್ನು ಬೆಲ್ಲ ಮತ್ತು ಬಾಳೆಹಣ್ಣು ಬೆಳೆಸ್ಕೊಂಡು ನಿರ್ಮಾಣ ಮಾಡಿದಾರಂತೆ. ಇವಾಗ ನಾವು ಬಿಚ್ಚಲಮ್ಮ ಟೆಂಪಲ್ ನ ನೋಡ್ಕೊಂಡು ಹೊರಡ್ತೀವಿ. ಸೊ ಇವಾಗ ನಾವು ಹೊರಡ್ತಾ ಇರೋದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಅದಿರೋದು 7 ಮೇಬಿ 7 o'clock ಕ್ಲೋಸ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಎಷ್ಟೊತ್ತಿಗೆ ಕ್ಲೋಸ್ ಅಂತ ಹೇಳ್ಬಿಟ್ಟು. ನಮ್ಗೆ ಇನ್ನು ಟೈಮಿಂಗ್ಸ್ ಬಂದು 23 minutes ತೋರಿಸ್ತಾರೆ. ಇನ್ನ 15 kilometers ಇದೆ. 7 o'clock ಅಷ್ಟೊಳಗಡೆ ರೀಚ್ ಆಗೋಣ ಅಂತ ಪ್ಲಾನ್ ಮಾಡಿ ನಮ್ಮ ಬಾಸ್ ಓಡಿಸ್ತಿದ್ದಾರೆ. ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಮಾಡ್ತಾರೋ. ಅಂಡ್ ನಾವ್ ಮತ್ತೆ ಅಲ್ಲಿಂದ 7:30 ಅಷ್ಟೊಳಗಡೆ ರಾಯರ್ದು ದೇವಸ್ಥಾನಕ್ಕೆ ಬರ್ಬೇಕು. ರಾಯರ್ ಮಠದ ಹತ್ರ ಅಲ್ಲಿ ಬೆಳ್ಳಿ ರಥೋತ್ಸವ ಇರುತ್ತಂತೆ, ಸೊ ಅದನ್ನ ಕೂಡ ನೋಡ್ಬೇಕು. ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಬೇಗನೆ ಹೊರಡೋಣ. ಥ್ಯಾಂಕ್ ಯು. ಬಿಚ್ಚಲಮ್ಮ ಪ್ಲೇಸೇ ತೋರಿಸ್ಲಿಲ್ಲ ನಿಮ್ಗೆ. ಬಿಚ್ಚಲಮ್ಮ ಅಂತ ಹೇಳ್ತಾ ಇದ್ರೆ ಮೇಡಮ್, ಗಮನಿಸಿ ಸ್ನೇಹಿತರೆ. ಅಲ್ಲಿ ಅವ್ರು ಹೇಳಿದ್ರು ನಾವು ಅಲ್ಲಿ ಹಿಸ್ಟ್ರಿ ಎಲ್ಲ ಹೇಳ್ತೀವಿ ಅಂತ ಹೇಳಿದ್ರು. ನಾವು ಕೇಳಿದ್ವಿ ಅಲ್ಲಿ ವಿಡಿಯೋ ಮಾಡಕ್ ಹೋಗಿದ್ದಕ್ಕೆ, ಇಲ್ಲ ವಿಡಿಯೋ ಮಾಡಂಗಿಲ್ಲ ಅಂತ ಅಂದ್ರು. ಅಟ್ಲೀಸ್ಟ್ ಆಡಿಯೋನಾದ್ರೂ ತಗೊಳ್ತೀವಿ ಅಂದ್ರೆ ಆಡಿಯೋನು ಬೇಡ ಅಂತ ಅಂದ್ರು. ಅಲ್ಲೆಲ್ಲ ಬೇಡ ಅಂದ್ರು. ಸಿಸಿ ಕ್ಯಾಮ್ರಾ ಇಟ್ಟಿದ್ದಾರೆ, ಸೊ ಅವ್ರ ಕೆಲಸ ಹಾಳಾಗುತ್ತೆ ಅಂತ ಹೇಳಿದ್ರು ಅವ್ರು. ಇನ್ ಕೇಸ್ ನಾವು ಫೋರ್ಸ್ಫುಲಿ ಏನಾದ್ರು ವಿಡಿಯೋಸ್ ಮಾಡಿದ್ರೆ, ಫೋಟೋಸ್ ಕ್ಯಾಪ್ಚರ್ ಮಾಡಿದ್ರೆ ಅವ್ರಿಗೆ ಕೆಲಸ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಂಗಾಗಿ ನಾವು ಕೂಡ ನಮ್ಮಿಂದ ಒಬ್ರು ಕೆಲಸ ಹಾಳಾಗ್ಬಾರ್ದಲ್ವಾ, ಸೊ ಹಂಗಾಗಿ ನಾವು ಕೂಡ ಏನು ಕ್ಯಾಪ್ಚರ್ ಮಾಡಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ನಾನು ತೋರಿಸಿದೀನಿ. ಅಷ್ಟನ್ನ ನೀವು ಕೂಡ ನೋಡಿ. ನೆಕ್ಸ್ಟ್ ನೀವು ಏನಾದ್ರು ಬಂದಾಗ ಆ ಕಡೆ ವಿಸಿಟ್ ಮಾಡಿ ಮಾಡಿದ್ದಾರೆ. ನಾವು ಇವಾಗ ದರ್ಶನ ಮುಗಿಸ್ಕೊಂಡು, ದರ್ಶನ ಚೆನ್ನಾಗಾಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಜ್ಜಿ ಮತ್ತೆ ಏನು ಮಿರ್ಚಿ ಮಂಡಕ್ಕಿ ತಿಂದ್ವಿ. ಆ್ಯಂಡ್ ಇಲ್ಲಿ ಒಂದು ಫೇಮಸ್ ಏನಪ್ಪ ಅಂತ ಅಂದರೆ ಬದನೆಕಾಯಿ ಬಜ್ಜಿ. ಅದರಲ್ಲಿ ಏನೇನಿರುತ್ತೆ ಗೊತ್ತಿಲ್ಲ, ಏನು ಕಟ್ ಮಾಡಲ್ಲ ಅದನ್ನು ಅವರು. ಸುಮ್ಮನೆ ಮೇಲ್ಗಡೆ ಒಂದು ಚಾಕುನಲ್ಲಿ ಸುಮ್ಮನೆ ಒಂದು ಕಟ್ ಮಾಡ್ತಾರೆ ಮೇಲ್ಗಡೆ, ಅದು ಪೀಸು ಆಗಲ್ಲ. ಆ್ಯಂಡ್ ಅದರೊಳಗಡೆ ಎಷ್ಟು ಹುಳ ಇದ್ರೂ ಗೊತ್ತಾಗಲ್ಲ. ನಾರ್ಮಲಾಗಿ ಬದನೆಕಾಯಿ ನಾವು ಕಟ್ ಮಾಡಿದ್ರೆ ಹುಳ ಇದ್ದೇ ಇರುತ್ತೆ, ಸಿಗುತ್ತೆ. ಅಂಥದ್ರಲ್ಲಿ ಇಲ್ಲಿ ಬದನೆಕಾಯಿ ಫೇಮಸ್ ಅಂತೆ ಬಜ್ಜಿ. ಸೊ ನಾವೇನು ಅದನ್ನ ಟೇಸ್ಟ್ ಮಾಡಿಲ್ಲ, ನಾರ್ಮಲ್ ಆಗಿ ನಾವು ಮೆಣಸಿನ್ಕಾಯಿ ಬಜ್ಜಿನ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಎಲ್ಲ ತಿನ್ಕೊಂಡು ಗೋಲಿಸಿ ರೈಟ್ ಇವಾಗ ಊಟ ಮಾಡಬೇಕು. ಸೊ ನೋಡಿದ್ರಿ ಅಲ್ವಾ, ಹೀಗಿತ್ತು ನಮ್ಮ ಜರ್ನಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಹಾಗೆ ನಾನು ಕೂಡ ನಿಮಗೆ ರಾಯರ ದರ್ಶನ ಮಾಡಿಸಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನೀವೆಲ್ಲ ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ತರಹದ ವೀಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.